ಜೈ ಹಿಂದ್ ಸ್ನೇಹಿತರೆ, ಈ ವಿಡಿಯೋದಲ್ಲಿ ದಿನನಿತ್ಯ ಮಾತನಾಡುವಂತಹ ಪ್ರಮುಖ ಇಂಗ್ಲಿಷ್ ವಾಕ್ಯಗಳನ್ನು ಕನ್ನಡದ ಮೂಲಕ ಕಲಿತಾ ಹೋಗೋಣ. ಮೊದಲ ವಾಕ್ಯ ಈ ರೀತಿ ಇದೆ: ನಾವೆಲ್ಲರೂ ತಪ್ಪು ಮಾಡ್ತೀವಿ. ನಾವೆಲ್ಲರೂ ಕೂಡ ತಪ್ಪು ಮಾಡ್ತೀವಿ ಅನ್ನೋದಕ್ಕೆ ವಿ ಆಲ್ ಮೇಕ್ ಮಿಸ್ಟೇಕ್ಸ್. ವಿ ಆಲ್ ಮೇಕ್ ಮಿಸ್ಟೇಕ್ಸ್. ನಾನು ಹಿಂದೆ ಸರಿಯುವುದಿಲ್ಲ. ನಾನು ಇಟ್ಟ ಹೆಜ್ಜೆಯಿಂದ ಹಿಂದೆ ಸರಿಯೋದಿಲ್ಲ ಅಂತ ಹೇಳೋದಕ್ಕೆ ಐ ವಿಲ್ ನಾಟ್ ಸ್ಟೆಪ್ ಬ್ಯಾಕ್. ಐ ವಿಲ್ ನಾಟ್ ಸ್ಟೆಪ್ ಬ್ಯಾಕ್. ನನ್ನನ್ನು ನಿನ್ನ ಜೊತೆ ಕರೆದುಕೊಂಡು ಹೋಗು. ನನ್ನನ್ನು ಕೂಡ ನಿನ್ನ ಜೊತೆ ಕರ್ಕೊಂಡು ಹೋಗು ಅನ್ನೋದಕ್ಕೆ ಟೇಕ್ ಮೀ ವಿತ್ ಯು. ಟೇಕ್ ಮೀ ವಿತ್ ಯು. ನೀನು ಏನು ಹೇಳಿದ್ದೀಯೋ ಅದನ್ನೇ ಮಾಡು. ನೀನೇನು ಹೇಳಿದ್ಯಲ್ಲ ಅದನ್ನೇ ಮಾಡು ಅನ್ನೋದಕ್ಕೆ ಡೂ ವಾಟ್ ಯು ಆರ್ ಟೋಲ್ಡ್. ಡೂ ವಾಟ್ ಯು ಆರ್ ಟೋಲ್ಡ್. ಅವನ ಮೇಲೆ ಗಮನ ಹರಿಸಬೇಡ. ಅವನ ಮೇಲೆ ಅಟೆನ್ಷನ್ ಕೊಡಬೇಡ. ಅವನ ಮೇಲೆ ಗಮನ ಇಡಬೇಡ ಅಂತ ಹೇಳೋದಕ್ಕೆ ಡೋಂಟ್ ಪೇ ಅಟೆನ್ಷನ್ ಟು ಹಿಮ್. ಡೋಂಟ್ ಪೇ ಅಟೆನ್ಷನ್ ಟು ಹಿಮ್. ನೀನು ಬದಲಾಗುತ್ತಿದ್ದೀಯಾ. ನೀನು ಚೇಂಜ್ ಆಗ್ತಾ ಇದೆಯಾ ಅನ್ನೋದಕ್ಕೆ ಯು ಆರ್ ಚೇಂಜಿಂಗ್. ಯು ಆರ್ ಚೇಂಜಿಂಗ್. ಅವರು ಒಬ್ಬರ ಜೊತೆ ಒಬ್ಬರು ಹೊಡೆದಾಡುತ್ತಿದ್ದಾರೆ. ಅವರೊಬ್ಬರ ಜೊತೆಗೊಬ್ಬರು ಗಲಾಟೆ ಮಾಡ್ತಿದ್ದಾರೆ, ಜಗಳ ಮಾಡ್ತಿದ್ದಾರೆ ಅನ್ನೋದಕ್ಕೆ ದೇ ಆರ್ ಫೈಟಿಂಗ್ ಈಚ್ ಅದರ್. ದೇ ಆರ್ ಫೈಟಿಂಗ್ ಈಚ್ ಅದರ್. ನಾವಿಬ್ಬರು ಒಬ್ಬರಿಗೊಬ್ಬರು ಸಹಾಯ ಮಾಡಬಲ್ಲೆವು. ನಮ್ಮಿಬ್ಬರಿಗೆ ಒಬ್ರಿಗೊಬ್ರಿಗೆ ಸಹಾಯ ಮಾಡೋಕ್ಕಾಗತ್ತೆ ಅನ್ನೋದಕ್ಕೆ ವಿ ಕ್ಯಾನ್ ಹೆಲ್ಪ್ ಈಚ್ ಅದರ್. ವಿ ಕ್ಯಾನ್ ಹೆಲ್ಪ್ ಈಚ್ ಅದರ್. ನಾವು ಒಬ್ರಿಗೊಬ್ಬರು ಕಾಳಜಿ ಮಾಡಬಲ್ಲೆವು. ಒಬ್ರಿಗೊಬ್ರಿಗೆ ಕೇರ್ ಮಾಡೋಕ್ಕೆ ಆಗತ್ತೆ ಅನ್ನೋದಕ್ಕೆ ವಿ ಕ್ಯಾನ್ ಕೇರ್ ಆಫ್ ಈಚ್ ಅದರ್. ವಿ ಕ್ಯಾನ್ ಕೇರ್ ಆಫ್ ಈಚ್ ಅದರ್. ಇದನ್ನು ನಿನ್ನ ಕೈಗಳಿಂದ ಮುಟ್ಟಬೇಡ. ಇದನ್ನು ನಿನ್ನ ಕೈಯಿಂದ ಮುಟ್ಟಬೇಡ ಅನ್ನೋದಕ್ಕೆ ಡೋಂಟ್ ಟಚ್ ಇಟ್ ವಿತ್ ಯುವರ್ ಹ್ಯಾಂಡ್ಸ್. ಡೋಂಟ್ ಟಚ್ ಇಟ್ ವಿತ್ ಯುವರ್ ಹ್ಯಾಂಡ್ಸ್. ಇದರಲ್ಲಿ ನಿನ್ನ ತಪ್ಪು ಏನೂ ಇಲ್ಲ. ಇದರಲ್ಲಿ ನಿನ್ನ ಫಾಲ್ಟ್ ಏನೂ ಇಲ್ಲ ಅನ್ನೋದಕ್ಕೆ ನನ್ ಆಫ್ ದಿಸ್ ಈಸ್ ಯುವರ್ ಫಾಲ್ಟ್. ನನ್ ಆಫ್ ದಿಸ್ ಈಸ್ ಯುವರ್ ಫಾಲ್ಟ್. ನೀನು ನನಗೆ ಕೇಳುತ್ತಿದ್ದೀಯಾ. ನೀನು ಹಂಗೆ ಕೇಳ್ತಾ ಇದೀಯಾ. ಆರ್ ಯು ಆಸ್ಕಿಂಗ್ ಮೀ. ಆರ್ ಯು ಆಸ್ಕಿಂಗ್ ಮೀ. ನೀನು ಭಯಪಡುವಂಥದ್ದು ಏನೂ ಇಲ್ಲ. ನೀನು ಹೆದರ್ಕೊಳ್ಳೋ ಅಂಥದ್ದು ಏನಿಲ್ಲ ಇದರಲ್ಲಿ ಅನ್ನೋದಕ್ಕೆ ಯು ಹ್ಯಾವ್ ನಥಿಂಗ್ ಟು ಫಿಯರ್. ಯು ಹ್ಯಾವ್ ನಥಿಂಗ್ ಟು ಫಿಯರ್. ನನಗೆ ಈಗಲೂ ಅವಕಾಶ ಇದೆ. ನನಗೆ ಇವಾಗ ಕೂಡ ಚಾನ್ಸ್ ಇದೆ ಅನ್ನೋದಕ್ಕೆ ಐ ಸ್ಟಿಲ್ ಹ್ಯಾವ್ ಅ ಚಾನ್ಸ್. ಐ ಸ್ಟಿಲ್ ಹ್ಯಾವ್ ಅ ಚಾನ್ಸ್. ಇದು ನನಗಾಗಿ ಮಾತ್ರ ಅಲ್ಲ. ಇದು ನನಗೋಸ್ಕರ ಮಾತ್ರ ಅಲ್ಲ. ದಿಸ್ ಈಸ್ ನಾಟ್ ಜಸ್ಟ್ ಫಾರ್ ಮೀ. ದಿಸ್ ಈಸ್ ನಾಟ್ ಜಸ್ಟ್ ಫಾರ್ ಮೀ. ಇದು ನನಗೆ ಅವನ ನೆನಪನ್ನು ತರುತ್ತೆ. ಇದು ನನಗೆ ಅವನ ನೆನಪನ್ನು ತರುತ್ತೆ ಅನ್ನೋದಕ್ಕೆ ಇಟ್ ರಿಮೈಂಡ್ಸ್ ಮೀ ಆಫ್ ಹಿಮ್. ಇಟ್ ರಿಮೈಂಡ್ಸ್ ಮೀ ಆಫ್ ಹಿಮ್. ಪ್ರತಿ ಸಮಸ್ಯೆಗೂ ಪರಿಹಾರ ಇರುತ್ತೆ. ಪ್ರತಿ ಸಮಸ್ಯೆಗೂ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಇರುತ್ತೆ ಅನ್ನೋದಕ್ಕೆ ಎವ್ರಿ ಪ್ರಾಬ್ಲಮ್ ಹ್ಯಾಸ್ ಅ ಸೊಲ್ಯೂಷನ್. ಎವ್ರಿ ಪ್ರಾಬ್ಲಮ್ ಹ್ಯಾಸ್ ಅ ಸೊಲ್ಯೂಷನ್. ನಿನ್ನ ಕಣ್ಣುಗಳನ್ನು ತೆರೆದಿಡು. ನಿನ್ನ ಕಣ್ಣುಗಳನ್ನು ಓಪನ್ ಇಡು ಅನ್ನೋದಕ್ಕೆ ಕೀಪ್ ಯುವರ್ ಐಸ್ ಓಪನ್. ಕೀಪ್ ಯುವರ್ ಐಸ್ ಓಪನ್. ಎಲ್ಲವೂ ಕೂಡ ನಿಯಂತ್ರಣದಲ್ಲಿದೆ. ಎಲ್ಲ ಕೂಡ ಕಂಟ್ರೋಲಲ್ಲಿದೆ ಅನ್ನೋದಕ್ಕೆ ಎವ್ರಿಥಿಂಗ್ ಈಸ್ ಅಂಡರ್ ಕಂಟ್ರೋಲ್. ಎವ್ರಿಥಿಂಗ್ ಈಸ್ ಅಂಡರ್ ಕಂಟ್ರೋಲ್. ನಿನಗೆ ಇಷ್ಟವಿಲ್ಲದಿದ್ದರೆ ನೀನು ಉಳಿಯಬಹುದು. ನಿನಗೆ ಇಷ್ಟವಿದ್ದರೆ ನೀನು ಉಳಿಯಬಹುದು. ನಿನಗೆ ಓಕೆ ಅನಿಸಿದರೆ ನೀನು ಉಳ್ಕೋಬಹುದು ಅನ್ನೋದಕ್ಕೆ ಯು ಕ್ಯಾನ್ ಸ್ಟೇ ಇಫ್ ಯು ವಾಂಟ್. ಯು ಕ್ಯಾನ್ ಸ್ಟೇ ಇಫ್ ಯು ವಾಂಟ್. ನೀನು ಈಗಲೂ ಎಚ್ಚರವಾಗಿದ್ದೀಯಾ. ನಿಂಗೆ ಇವಾಗ ಕೂಡ ಎಚ್ಚರ ಇದೆಯಾ ಕೇಳೋದಕ್ಕೆ ಆರ್ ಯು ಸ್ಟಿಲ್ ಅವೇಕ್. ಆರ್ ಯು ಸ್ಟಿಲ್ ಅವೇಕ್. ಏನಾದರೂ ಹೇಳು. ಏನಾದರೂ ಹೇಳು ಅನ್ನೋದಕ್ಕೆ ಸೇ ಎನಿಥಿಂಗ್. ಸೇ ಎನಿಥಿಂಗ್. ಅವನಿಗೆ ಬರಲು ಹೇಳು. ಅವನಿಗೆ ಬರೋಕ್ಕೆ ಬಿಡು. ಅವನಿಗೆ ಬರಲು ಬಿಡು. ಲೆಟ್ ಹಿಮ್ ಕಮ್. ಲೆಟ್ ಹಿಮ್ ಕಮ್. ನನಗೆ 5 ನಿಮಿಷ ಕೊಡು. ನನಗೆ 5 ಮಿನಿಟ್ಸ್ ಟೈಮ್ ಕೊಡು ಅನ್ನೋದಕ್ಕೆ ಗಿವ್ ಮೀ 5 ಮಿನಿಟ್ಸ್. ಗಿವ್ ಮೀ 5 ಮಿನಿಟ್ಸ್. ತಣ್ಣೀರನ್ನು ಕುಡಿಬೇಡ. ತಣ್ಣೀರು ಕುಡಿಬೇಡ. ಮಳೆಗಾಲದಲ್ಲಿ ತಣ್ಣೀರು ಕುಡಿಬೇಡ ಅಂತೀವಲ್ಲ. ಸೊ ಡೋಂಟ್ ಡ್ರಿಂಕ್ ಕೋಲ್ಡ್ ವಾಟರ್. ಡೋಂಟ್ ಡ್ರಿಂಕ್ ಕೋಲ್ಡ್ ವಾಟರ್ ಇನ್ ರೈನಿ ಸೀಸನ್. ಈ ರೀತಿ ಹೇಳ್ತೀವಲ್ಲ. ಫ್ಯಾನ್ ನಿಧಾನವಾಗಿ ತಿರುಗ್ತಾ ಇದೆ. ಫ್ಯಾನ್ ತುಂಬ ಸ್ಲೋ ಆಗಿ ತಿರುಗ್ತಿದೆ ಅನ್ನೋದಕ್ಕೆ ದ ಫ್ಯಾನ್ ಈಸ್ ರನ್ನಿಂಗ್ ಸ್ಲೋ. ದ ಫ್ಯಾನ್ ಈಸ್ ರನ್ನಿಂಗ್ ಸ್ಲೋ. ನನಗೆ ನಿನ್ನ ಸಮಸ್ಯೆ ಹೇಳು. ನನಗೆ ನಿನ್ನ ಪ್ರಾಬ್ಲಮ್ ಹೇಳು ಅನ್ನೋದಕ್ಕೆ ಟೆಲ್ ಮೀ ಯುವರ್ ಪ್ರಾಬ್ಲಮ್. ಟೆಲ್ ಮೀ ಯುವರ್ ಪ್ರಾಬ್ಲಮ್. ನನಗೆ ಇದನ್ನು ಮಾಡಲು ಬಿಡು. ನಾನು ಇದನ್ನು ಮಾಡೋಕ್ಕೆ ಬಿಡು. ಈ ಕೆಲಸ ಮಾಡೋಕ್ಕೆ ಬಿಡು ಅನ್ನೋದಕ್ಕೆ ಲೆಟ್ ಮೀ ಡೂ ದಿಸ್. ಲೆಟ್ ಮೀ ಡೂ ದಿಸ್. ನೀನು ತುಂಬ ಅದೃಷ್ಟವಂತ. ನೀನು ತುಂಬ ಲಕ್ಕಿ ಅನ್ನೋದಕ್ಕೆ ಯು ಆರ್ ಸೋ ಲಕ್ಕಿ. ಯು ಆರ್ ಸೋ ಲಕ್ಕಿ. ಒಂದು ಲೋಟ ನೀರನ್ನು ತೆಗೆದುಕೊಂಡು ಬಾ. ಒಂದು ಲೋಟ ನೀರು ತಗೊಂಬಾ ಅನ್ನೋದಕ್ಕೆ ಬ್ರಿಂಗ್ ಮಿ ಅ ಗ್ಲಾಸ್ ಆಫ್ ವಾಟರ್. ಬ್ರಿಂಗ್ ಮಿ ಅ ಗ್ಲಾಸ್ ಆಫ್ ವಾಟರ್. ನಾನು ನನ್ನ ತಪ್ಪನ್ನು ಒಪ್ಪಿಕೊಳ್ಳುತ್ತೇನೆ. ನನ್ನ ಮಿಸ್ಟೇಕನ್ನು ನಾನು ಒಪ್ಪಿಕೊಳ್ತೀನಿ ಅನ್ನೋದಕ್ಕೆ
ಐ ಅಡ್ಮಿಟ್ ಮೈ ಮಿಸ್ಟೇಕ್. ಐ ಅಡ್ಮಿಟ್ ಮೈ ಮಿಸ್ಟೇಕ್. ಈ ಫೋಟೋ ಎಷ್ಟು ಹಳೆಯದು? ಈ ಫೋಟೋ ಎಷ್ಟು ಹಳೆಯದು? ಇದು ಕೊನೆಯ ವಾಕ್ಯ. ಇದಕ್ಕೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.